ಜಿನ್ನೇನವರಿಗೆ ವಂದನೆಗಳನ್ನು ಹೊಂದಿಸುತ್ತಾ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಮಟ್ಟದಲ್ಲಿ ಐವಾರಪಲ್ಲಿ ಹರೀಶ್ ನೇತೃತ್ವದಲ್ಲಿ ನಡೆದ ನಮೋ ಬಿಎಸ್ವೈ ಕ್ರಿಕೆಟ್ ಕಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳ ಆಟಗಾರರಿಗೆ ಶುಭ ಹಾರೈಸಿ ಮಾತನಾಡಿದ ಮುಖಂಡ ಜಿನ್ನಿ, ಗ್ರಾಮೀಣ ಕ್ರೀಡಾಪಟುಗಳನ್ನು ಗುರುತಿಸಿ ಅವರಲ್ಲಿ ಇರುವ ಕ್ರೀಡಾ ಪ್ರತಿಭೆ ಗುರುತಿಸಲು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಆಯೋಜಿಸಿರುವ ನಮೋ ಬಿಎಸ್ವೈ ಕ್ರಿಕೆಟ್ ಕಪ್ ಪಂದ್ಯಾವಳಿ ಯಶಸ್ವಿ ಮಾಡಬೇಕು. ಆಧುನಿಕ ಜಗತ್ತಿನಲ್ಲಿ ಕ್ರಿಕೆಟ್ ಕೇವಲ ಒಂದು ಆಟವಾಗಿ ಉಳಿದಿಲ್ಲ. ಇದು ದೈಹಿಕ ಆರೋಗ್ಯವನ್ನು ಸುಧಾರಿಸುವ, ಮಾನಸಿಕ ಏಕಾಗ್ರತೆಯನ್ನು ಹೆಚ್ಚಿಸುವ ಮತ್ತು ಕೋಟ್ಯಾಂತರ ಜನರನ್ನು ಭಾವನಾತ್ಮಕವಾಗಿ ಒಂದುಗೂಡಿಸುವ ಪ್ರಮುಖ ಮಾಧ್ಯಮವಾಗಿದೆ ಎಂದರು. ಈ ಒಂದು ಕ್ರಿಕೆಟ್ ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಇದು ಯಾವ ರೀತಿ ಅಂದರೆ, ಮೊದಲನೇದಾಗಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ಒಂದು ಪೂಜಾಪಣ್ಣವರು, ರಾಮಚಂದ್ರಣ್ಣವರು ಎಲ್ಲರಿಗೂ ಸಹ ಈ ಒಂದು ಪಂದ್ಯಾವಳಿ ಯಾಕೆ ಈ ಥರ ಪಂಚಾಯತಿ ಮಟ್ಟದಲ್ಲಿ ಆಯ್ಕೆ ಮಾಡಿದ್ದೀವಿ ಅಂದರೆ, ಅದು ಕೆಲವರಿಗೆ ಇನ್ನೂ ಅದ್ರ ಬಗ್ಗೆ ಕ್ಲೀನಾಗಿ ಗೊತ್ತಿಲ್ಲ. ಹೇಳ್ಬಿಡ್ತೀನಿ ಎರಡೇ ಹೇಳ್ತು ಮಾತಲ್ಲಿ. ಯಾವಾಗಲೇ ಆಗಲಿ ಈ ಒಂದು ಬಾಗೇಪಲ್ಲಿಯಲ್ಲಿ ಟೂರ್ನಮೆಂಟ್ ಮಾಡಿದ್ರೆ ಬರೀ ಟೌನಲ್ಲಿರೋ ಆಟಗಾರರು ಚೆನ್ನಾಗಿ ಆಡ್ತಾರೆ. ಹಾಗಾಗಿ ಮೊದಲನೇ ಸ್ಥಾನನೂ ಅವರೇ ಗೆಲ್ತಾರೆ, ಎರಡನೇ ಸ್ಥಾನನೂ ಅವರೇ, 3-4 ಎಲ್ಲ ಅವರೇ. ಈ ಗ್ರಾಮೀಣ ಮಟ್ಟದಲ್ಲಿರೋ ಪಂಚಾಯತಿ ಆಟಗಾರರಿಗೆ ಬಂದ್ರೇನೂ ಪಾಪ 1ನೇ ಮ್ಯಾಚು 2ನೇ ಮ್ಯಾಚು ಸೋತೋಗ್ಬಿಟ್ಟು ಮತ್ತೆ ಯಾವುದೇ ಒಂದು ಬಹುಮಾನ ಇಲ್ದಿರೋ ನಿರ್ಗಮಿಸ್ತಾರೆ. ಸೊ ಹಾಗಾಗಿ ಈ ಗ್ರಾಮೀಣ ಮಟ್ಟದಲ್ಲಿರುವಂಥ ಎಲ್ಲ ಆಟಗಾರರನ್ನು ಗುರುತಿಸ್ಬೇಕಂತ ಒಂದು ಉದ್ದೇಶದಿಂದನೇ ಒಂದು ಪಂಚಾಯತಿ ಮಟ್ಟದಲ್ಲಿ ಮಾಡಿ ಅದರಲ್ಲಿ ಗೆದ್ದಂತ 3 ತಂಡಗಳಿಗೆ ಬಹುಮಾನ ಕೊಟ್ಟು ಒಂದು ತಂಡವನ್ನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಆಡಿಸಿ ಮತ್ತೆ ಅಲ್ಲಿರೋ ಟೂರ್ನಮೆಂಟ್ ಅಲ್ಲಿ 2 ಲಕ್ಷ, 1.5, 1,50,000 ಈ ತರ ದೊಡ್ಡ ಬಹುಮಾನವನ್ನೇ ಮಾಡ್ಬೇಕನ್ನೋ ಉದ್ದೇಶದಿಂದನೇ ಸಿ ಮುನಿರಾಜಣ್ಣನವರು ಇದೆಲ್ಲ ಮತ್ತೆ ನಮ್ಮ ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ.